ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಬಾಲ್ಯಾವಸ್ಥೆ ಮತ್ತು ಕಿಶೋರಾವಸ್ಥೆಯ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ತಿದ್ದುಪಡಿ 2016 ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಜರುಗಿತು. ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿ ಹಾಗೂ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಪದವಿ ಮಹಾವಿದ್ಯಾಲಯ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಪ್ಯಾನ್ ಇಂಡಿಯಾ ರೆಸ್ಕ್ಯೂ ಅಂಡ್ ರಿಹ್ಯಾಬಿಲಿಟೇಷನ್ ಕ್ಯಾಂಪೇನ್ ಅಂಗವಾಗಿ ಬಾಲ್ಯಾವಸ್ಥೆ ಹಾಗೂ ಕಿಶೋರಾವಸ್ಥೆಯ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ತಿದ್ದುಪಡಿ 2016 ಕುರಿತು ಕಾನೂನು ಅರಿವು ಕಾರ್ಯಕ್ರಮವು ದಿನಾಂಕ 3 ಫೆಬ್ರವರಿ 2026 ಮಂಗಳವಾರದಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಪದವಿ ಮಹಾವಿದ್ಯಾಲಯದ ಆವರಣದಲ್ಲಿ ಜರುಗಿತು. ಇದರ ಉದ್ಘಾಟನೆಗಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀನಿವಾಸ್ ನವಲೆ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಅಡಿಷನಲ್ SP ಮೇಘಣ್ಣನವರ್, ACP ಶಿವನಗೌಡ ಪಾಟೀಲ್, ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ವಿಶ್ವರಾಧ್ಯ ಇಜೇರಿ, ಕಲಬುರಗಿ ವಿಭಾಗದ ಸಹಾಯಕ ಕಾರ್ಮಿಕ ಆಯುಕ್ತರಾದ ಮೊಹಮ್ಮದ್ ಬಶೀರ್ ಅನ್ಸಾರಿ, ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳಾದ ಮಂಜುಳಾ ಪಾಟೀಲ್ ಹಾಗೂ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಪದವಿ ಮಹಾವಿದ್ಯಾಲಯ ಕಲಬುರಗಿಯ ಪ್ರಾಂಶುಪಾಲರಾದ ಡಾಕ್ಟರ್ RB ಕೊಂಡ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ 2ನೇ ವೃತ್ತ ಕಲಬುರಗಿಯ ಹಿರಿಯ ಕಾರ್ಮಿಕ ನಿರೀಕ್ಷಕರಾದ ರವೀಂದ್ರ ಕುಮಾರ್ ಬಲ್ಲೂರ್, 3ನೇ ವೃತ್ತ ಕಲಬುರಗಿಯ ಹಿರಿಯ ಕಾರ್ಮಿಕ ನಿರೀಕ್ಷಕರಾದ KS ಪ್ರಸನ್ನ, 1ನೇ ವೃತ್ತ ಕಲಬುರಗಿಯ ಹಿರಿಯ ಕಾರ್ಮಿಕ ನಿರೀಕ್ಷಕರಾದ ಕವಿತಾ, ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿ ಕಲಬುರಗಿಯ ಯೋಜನಾ ನಿರ್ದೇಶಕರಾದ ಸಂತೋಷ್ ಕುಲಕರ್ಣಿ, ಕಾನೂನು ಅಧಿಕಾರಿ ಭಾರತಿ ಶೀಲವಂತರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕಂಡುಬಂದಲ್ಲಿ ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ. ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರನ್ನು ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ. ತಿದ್ದುಪಡಿ 2016 ಕುರಿತು ಕಾನೂನು ಅರಿವು ಕಾರ್ಯಕ್ರಮ ನೀವು ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಇದಕ್ಕಿಂತ ಮೊದಲು ಭಾರತಾದ್ಯಂತ ಪ್ಯಾನ್ ಇಂಡಿಯಾ ರೆಸ್ಕ್ಯೂ ಕಾರ್ಯಕ್ರಮ, ಅಂದ್ರೆ ಇಡೀ ಭಾರತಾದ್ಯಂತ ಒಂದು ನ್ಯಾಷನಲ್ ಕಮಿಷನ್ ಫಾರ್ ರೈಟ್ಸ್, ಮಕ್ಕಳ ಹಕ್ಕುಗಳಿಗಾಗಿ ಒಂದು ಆಯೋಗ ಇದೆ. ಆ ಆಯೋಗದವರ ಒಂದು ಸೂಚನೆ ಮೇರೆಗೆ ಭಾರತಾದ್ಯಂತ ಈ ಬಾಲ ಕಾರ್ಮಿಕರನ್ನ ಕಂಡುಹಿಡಿದು ಅವರಿಗೆ ರಿಹ್ಯಾಬಿಲಿಟ್ ಮಾಡುವಂತಹ ಒಂದು ಪ್ರೋಗ್ರಾಮ್ ಅನ್ನ ಹಾಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿಯೂ ಸಹ ಆ ಅಭಿಯಾನ ಸ್ಟಾರ್ಟ್ ಆಗಿದೆ. ಈಗ ಈ ಕಾನೂನು, ಅದರ ಜೊತೆಗೆ ಕಾನೂನು ಅರಿವು ಕಾರ್ಯಕ್ರಮವು ನಡೀಬೇಕಾಗಿದೆ. ಆ ಒಂದು ಕಾರ್ಯಕ್ರಮದ ಒಂದು ಭಾಗವಾಗಿ ಈ ಅರಿವು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ತಮಗೆಲ್ಲ ಗೊತ್ತಿರುವಂತೆ ಬಾಲ ಕಾರ್ಮಿಕರು ಸಿಗ್ತಾರೆ ನೋಡೋಕೆ. ನಮಗೆಲ್ಲ ನಾವೆಲ್ಲ ಹಾಗೆ ಬಿಡ್ತೀವಿ. ಕೇಳಿದ್ರೆ ಸ್ವಲ್ಪ 18 ವರ್ಷನೇ ಅಂತ ಹೇಳ್ತಾರೆ ಕೆಲವೊಂದ್ ಕಡೆ, ತುಂಬಾ ಕಡೆ ನಾವು ಅಲಕ್ಷ್ಯ ಮಾಡ್ತೀವಿ. ಯಾವುದೇ ವ್ಯಕ್ತಿ ಅಂತಂದ್ರೆ ಬಾಲಕ ಇರ್ತಾನೆ ಅಥವಾ ಹುಡುಗಿ ಇರ್ತಾಳೆ, 14 ವರ್ಷದ ಒಳಗಿನವರು ತಾವು ಕೆಲಸ ಮಾಡಿ ದುಡಿಬೇಕು ಅಂತ ಎಂದೂ ಹೋಗಲ್ಲ. ಅನಿವಾರ್ಯ ಕಾರಣಗಳಿಂದಾಗಿ ಅವರ ಪೋಷಕರು ಆ ಕೆಲಸಕ್ಕೆ ಅವರನ್ನ ದೂಡ್ತಾರೆ. ಅನಿವಾರ್ಯ ಕಾರಣಗಳು ಅಂತ ಬಂದಾಗ ಅದು ಬಡತನ, ಅನಕ್ಷರತೆ, ನಿರುದ್ಯೋಗ,
ಈ ರೀತಿಯಾದಂತಹ ಒಂದು ಕೆಲವು ಕಾರಣಗಳಿಂದ ಮಕ್ಕಳನ್ನ ದುಡಿಸೋಕೆ ಹರಿಸುವಂತ ಒಂದು ನಿರ್ಧಾರವನ್ನ ಪೋಷಕರು ತಗೋತಾರೆ. ಕೆಲವೊಂದ್ ಕಡೆ ಪೋಷಕರು ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಮಕ್ಕಳು ಅವರು ಯಾರು ಅವರನ್ನ ಪೋಷಿಸ್ತಿರ್ತಾರೆ, ಅವ್ರನ್ನ ನೋಡ್ಕೋತಿರ್ತಾರೆ, ಅವರು ಆ ಕೆಲಸಕ್ಕೆ ದೂಡ್ತಾರೆ. ಮುಖ್ಯವಾಗಿ ಅವರು ತಿಳ್ಕೊಳ್ಳೋದು, ನಾವು ಬಡವರಿದ್ದೀವಿ, ಈ ಬಡತನ ನಾವು ಮನೆಯಲ್ಲಿ ದುಡಿದ್ರೆ ಮಾತ್ರ ನಮ್ಮ ಜೀವನ ಸುಧಾರಿಸೋದಿಲ್ಲ, ಅದಕ್ಕಾಗಿ ಮಗುನು ದುಡಿಬೇಕು, ಮಗುನು ದುಡಿದ್ರೆ ಸ್ವಲ್ಪ ದುಡ್ಡು ತಗೊಂಡ್ಬರ್ತಾನೆ ಮನೆಗೆ ಅಂತ ಒಂದು ಉದ್ದೇಶದಿಂದ ಅದರಿಂದ ನಮ್ಮ ಜೀವನ ಸುಧಾರಿಸ್ತತೆ ಅನ್ನುವಂತ ಒಂದು ತಪ್ಪು ಕಲ್ಪನೆಯಿಂದ ಆ ಮಗುವಿಗೆ ದುಡಿಯಲು ಕಳಿಸ್ತಾರೆ. ಆ ದುಡಿಯಲು ಕಳಿಸಿದಾಗ ಮಗು ಸ್ವಲ್ಪ ದುಡ್ಡು ಮಾತ್ರ ತರ್ತಾರೆ. ಸುಕ್ಷೇತ್ರ ಉದನೂರು ಗ್ರಾಮದ ಶ್ರೀ ಜೋಡಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಿಳಾ ಮತ್ತು ಪುರುಷ ಜಂಗಿ ಪೈಲ್ವಾನರಿಂದ ಕುಸ್ತಿ ಪಂದ್ಯಗಳು ಜರುಗಿದವು. ಉದನೂರು ಗ್ರಾಮದ ಜೋಡಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಮಹಿಳಾ ಮತ್ತು ಪುರುಷ ಜಂಗಿ ಪೈಲ್ವಾನರ ಕುಸ್ತಿ ಪಂದ್ಯಾವಳಿಗಳು ಜರುಗಿದವು. ಈ ಸಂದರ್ಭದಲ್ಲಿ ಕುಮಾರಿ ಐಶ್ವರ್ಯ ಭಾಗ್ಯಶ್ರೀ, ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ನೀಲಕಂಠರಾವ್ ಪೊಲೀಸ್ ಪಾಟೀಲ್, ಸಿದ್ದನಗೌಡ ಪೊಲೀಸ್ ಪಾಟೀಲ್, ಪಾಲಿಕೆ ಸದಸ್ಯರಾದ ಮಲ್ಲು ರೆಡ್ಡಿ, ಉಪಾಧ್ಯಕ್ಷರಾದ ಶಿವಲಿಂಗಯ್ಯ ಮಠಪತಿ, ವಿಶ್ವನಾಥ್ ಪೊಲೀಸ್ ಪಾಟೀಲ್, ಶರಣಗೌಡ ಪಾಟೀಲ್ ಮಧುರಿ, ಶ್ರೀಮಂತ್ ಉದನೂರ್, ಗುರು ರೆಡ್ಡಿ, ಬಸವರಾಜ್ ಬಿರಾದಾರ್, ಶರಣು ಎಮ್ಮಂಟಿ, ಹಜರತ್ ಸಾಬ್, ಶರಣು ಚಿನ್ಮಳ್ಳಿ, ಬೀರಪ್ಪ ಪೂಜಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ಲರ ಆರಾಧ್ಯ ದೇವರಾದ ಶ್ರೀ ಜೋಡಬಸವೇಶ್ವರ 46ನೇ ಜಾತ್ರೆ ಮಹೋತ್ಸವದ ಅಂಗವಾಗಿ ಇವತ್ತು ಒಂದು ಕುಸ್ತಿ ಅಖಾಡದೊಂದಿಗೆ ನಮ್ಮ ಜಾತ್ರಾ ಕಾರ್ಯಕ್ರಮಗಳ ಮುಕ್ತಾಯ. ಈ ವರ್ಷ ವಿಶೇಷವಾಗಿ ಕುಸ್ತಿ ಅಖಾಡ ಬಹಳ ಜೋರಾಗಿತ್ತು. ಯಾಕಂದ್ರೆ ಈ ವರ್ಷ ಮಹಿಳಾ ಕುಸ್ತಿ ಪಟುಗಳು ಸಹಿತ ತಮ್ಮ ಅಖಾಡದಲ್ಲಿ ಭಾಗವಹಿಸಿದ್ದಾರೆ. ಈಗ ಈ ಎಲ್ಲಾ ಜನರಿಗೆ ಈ ಒಂದು ಅಖಾಡದ ಎಲ್ಲ ಕುಸ್ತಿ ಪಟುಗಳ ಒಂದು ಕಾರ್ಯಕ್ರಮವನ್ನು ನೋಡಿ ಎಲ್ಲರೂ ಜೋರಾದ ಜಾತ್ರೆ ಬಹಳ ಜೋರಾಗಿತ್ತು. ಈ ಕುಸ್ತಿಯೊಂದಿಗೆ ನಮ್ಮ ಜೋಡಬಸವೇಶ್ವರ ಜಾತ್ರಾ ಈ 46ನೇ ಜಾತ್ರಾ ಮಹೋತ್ಸವವನ್ನು ಸಂಪೂರ್ಣ ಆಯಿತು. ಎಲ್ಲರಿಗೂ ಕುಸ್ತಿ ಪಟುಗಳು ಮಹಾರಾಷ್ಟ್ರದಿಂದ ಪುಣೆ, ಮಹಾರಾಷ್ಟ್ರ, ಸೋಲಾಪುರ, ಬಿಜಾಪುರ, ಹಳಿಯಾಳ ಮತ್ತು ಕರ್ಜಗಿ, ಬೆಳಗಾಂ ಕರ್ಜಗಿ ಬಹಳಷ್ಟು ಕರ್ನಾಟಕ ಮಹಾರಾಷ್ಟ್ರದಿಂದ ಬಹಳಷ್ಟು ಕುಸ್ತಿ ಪಟುಗಳು ಇನ್ನೂ ಬರಲಿ ಹೆಚ್ಚಾಗಿ ಮುಂದಿನ ವರ್ಷ. ನಮ್ಮೂರು ಭಾಳ ಬೆಳಕಿಗೆ ಈ ವರ್ಷ ಹೆಚ್ಚಿಂದು ಇದರಲ್ಲಿ ಜಾತ್ರೆ ಭಾಳ ಆನಂದ ಆಗ್ಯದ. 3 ದಿವಸ ಭಯಂಕರ ಆಗ್ಯದ. ನಾವು ಆಡಿದೆವು, ನಮ್ಮ ಮಗ ಆಡ್ಯಾನ. ಅದಕ್ಕಾಗಿ ವಿಶೇಷತೆ ಏನಪ್ಪ ಅಂದ್ರೆ ಸಂಗೀತದವ್ರು ಸಂಗೀತ, ಕುಸ್ತಿಯವ್ರು ಕುಸ್ತಿ. ಏನೇ ಆಗಲಿ ಜೋಡಬಸವೇಶ್ವರ ಎಲ್ಲರಿಗೆ ಒಳ್ಳೇದು ಮಾಡ್ಯಾನ. ಹಿಂಗೆ ಇದೇ ರೀತಿ ಮುಂದಿನ ವರ್ಷ ಆದ್ರೂ ಎಲ್ಲರೂ ಒಕ್ಕಡದಿಂದ ಬಸವೇಶ್ವರ ಜಾತ್ರಾ ಇದಕ್ಕಿಂತ ಹೆಚ್ಚಿನ ಪೈಲ್ವಾನರು ತಂದು ಕುಸ್ತಿ ಮಾಡಿಸ್ಬೇಕು ಎಲ್ಲರೂ. ಏನು ಅದ್ರಾಗ ಇನ್ನೊಂದು ಹೆಣ್ಮಕ್ಳದು ನೋಡೋಂಥ ಕುಸ್ತಿ ಭಾಳ ಭಾರಿ ಕುಸ್ತಿ ಐತೆ ನಮ್ಮೂರ್ದು. ಜೋಡಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಡೆಯುವ ಮೂಲಕ ಸೊಲ್ಲಾಪುರದ ಸಿದ್ದರಾಮೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮ ಸೇರಿದಂತೆ ನಮ್ಮೆಲ್ಲರ ಆರಾಧ್ಯ ಗುರು ಪರಮಶಿವಯೋಗಿ ಜಂಗಮ ಜ್ಯೋತಿ ಜಗದ್ಗುರು ನಡೆದಾಡುವ ದೇವರು ಎಂದೇ ಖ್ಯಾತಿಯಾಗಿರುವ ಷಡಕ್ಷರಿ ಶಿವಯೋಗಿ ಮುರುಘರಾಜೇಂದ್ರ ಅಪ್ಪಾಜಿಯವರ ಅಮೃತಹಸ್ತದಿಂದ ರಥೋತ್ಸವ, ಪಲ್ಲಕ್ಕಿ ಉತ್ಸವ ಹಾಗೆಯೇ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಈ ಜಾತ್ರಾ ಮಹೋತ್ಸವದಲ್ಲಿ ನಡೆದುದು. ಎಲ್ಲ ಆಗಮಿಸಿದ ಭಕ್ತಾದಿಗಳಿಗೆ ಶ್ರೀಮಠದ ವತಿಯಿಂದ ಪ್ರಸಾದ ವ್ಯವಸ್ಥೆ, ಗ್ರಾಮಸ್ಥ ಸಮಸ್ತ ಜನರು, ಶ್ರೀಮಠದ ಪರಮ ಭಕ್ತರು ಎಲ್ಲರೂ ಸೇರಿ ತನು ಮನ ಧನದಿಂದ ಸೇವೆ ಸಲ್ಲಿಸುವ ಮೂಲಕ ಶ್ರೀ ಬಸವೇಶ್ವರ ಕೃಪೆಗೆ ಪಾತ್ರರಾಗಿದ್ದರು. ಇವತ್ತಿನ ದಿವಸ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ಅನೇಕ ರಾಜ್ಯದಾದಂಥ ಮಹಿಳಾ ಕುಸ್ತಿಪಟುಗಳು ಸೇರಿದಂತೆ ಬಹಳಷ್ಟು ಜನ ಇವತ್ತು ಕುಸ್ತಿಪಟುಗಳು ತಮ್ಮ ಪಂದ್ಯವನ್ನು ಪ್ರಸ್ತುತಪಡಿಸುವ ಮೂಲಕ ಜನರನ್ನು ರಂಜಿಸಿದ್ದಾರೆ. ಈ ಉದನೂರು ಜೋಡಬಸವೇಶ್ವರ ಜಾತ್ರಾ ಸಂಪೂರ್ಣ ಯಶಸ್ವಿ ಆಗಲಿಕ್ಕೆ ಎಲ್ಲ ಟ್ರಸ್ಟ್ನ ಸದಸ್ಯರು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೆ ಎಲ್ಲ ಗ್ರಾಮಸ್ಥರು ಕೂಡ ಸಹಕಾರ ನೀಡಿದ್ದಾರೆ. ಹಾಗೆಯೇ ಸಿದ್ದರಾಮ ಶಿವಯೋಗಿ ಜೋಡಬಸವೇಶ್ವರ ಹಾಗೂ ಮುರುಘರಾಜೇಂದ್ರ ಅಪ್ಪಾಜಿಯವರ ಆಶೀರ್ವಾದ ಅವರಿಗೆ ಸದಾಕಾಲ ಇರಲಿ. ಇವತ್ತಿನ ದಿವಸ ವಿಶೇಷ ಈ ಕುಸ್ತಿ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಗ್ರಾಮದ ಯುವಕರಾಗಿರ್ತಕ್ಕಂಥ ವಿಶ್ವನಾಥ್ ಪೊಲೀಸ್ ಪಾಟೀಲ್ ಅವರು ಈ ಎಲ್ಲ ಕುಸ್ತಿ ಅರೇಂಜ್ಮೆಂಟನ್ನು ಮಾಡಿದರು. ಅವರ ಅಧ್ಯಕ್ಷತೆಯನ್ನು ನೀಲಕಂಠರಾವ್ ಪೊಲೀಸ್ ಪಾಟೀಲ್ ಅವರು, ಸಿದ್ದನಗೌಡ ಪೊಲೀಸ್ ಪಾಟೀಲ್ ಸೇರಿದಂತೆ ಶಿವಲಿಂಗಯ್ಯ ಮಠಪತಿ ಸೇರಿದಂತೆ ಎಲ್ಲ ಸಮಸ್ತ ಗ್ರಾಮಸ್ಥರು ತೆಗೆದುಕೊಂಡಿದ್ದರು. ಈ ಒಂದು ವಿಶೇಷ ಕಾರ್ಯಕ್ರಮ ಏನಪ್ಪ ಅಂತ ಕೇಳಿದರೆ ಇವತ್ತು ಈ ಇತಿಹಾಸದಲ್ಲೇ ನಡೆಲಾರ್ದಂಥ ಒಂದು ಕುಸ್ತಿಪಟನ್ನು ಇವತ್ತು ನಡೀತು. ಆ ಕುರಿತು ವಿಶ್ವನಾಥ್ ಪಾಟೀಲ್ ಅವರು ಒಂದು ನಮ್ಮ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಬನ್ನಿ. ಕುಸ್ತಿ ಅಂದರೆ ಈಗಿಂದ ಅಲ್ಲ, ಇದು ಏನಾದರೂ ಕುಸ್ತಿ ಇದು ಎಸ್ಟಿಮೇಟ್ ಮಾಡಿ ನಾವು 2 ತಿಂಗಳು ಹಿಡಿದು ಈ ಥರನೇ ಕುಸ್ತಿ ಮಾಡ್ಬೇಕಂತ ನಮ್ಮ ಪ್ಲ್ಯಾನ್ ಇತ್ತು. ಅದು ಸಕ್ಸಸ್ ಆಗ್ಬೇಕಾದ್ರೆ ಹಗಲ ರಾತ್ರಿ ಕೂಡಿ ಅವರಿಗೆಲ್ಲ ಫೋನ್ ಕರೆಗಳು ಮತ್ತು ಅಲ್ಲಿಗೆ ಹೋಗಿ ಬಂದೀವಿ. ನಾವು 2 ಸರಿ ಹೋಗಿ ಆ ಕುಸ್ತಿಪಟುಗಳಿಗೆ ಭೇಟಿಯಾಗಿ ಇವರಿಗೆ ಮಲ್ಲು ಅಚ್ಚಗಾಯ ಅವರು
ಅವ್ರು ನಮಗೆ ಸಹಕಾರ ಮಾಡ್ರು. ಕಾಂತು ಮುದುಡ್ಗ ಅವ್ರು ಭಾಳ ಸಹಕಾರ ಮಾಡ್ರು. ಇವರು ಎಲ್ಲ ಅಡ್ರೆಸ್ಗಳು ಅವರೇ ಕೊಟ್ಟರು. ಅಲ್ಲಿಂದ ಅವು ಹುಡುಗಿಯರು ತರ್ಲಿಕ್ಕೂ ಪ್ರವೀಣ್ ಮುದುಡ್ಗ ಅವರು ನಮಗೆ ಸಹಕಾರ ನೀಡಿದಕ್ಕಾಗಿ ಕುಸ್ತಿಪಟ್ಟು ಹೆಣ್ಮಕ್ಳು ಬಂದ್ರೆ ಇಲ್ಲಿಗೆ ಇದೇ ರೀತಿ ಈಗ ಬರೀ 4 ಹುಡುಗಿಯರು ಬಂದಾರ. ಮುಂದೆ ಈ ಸಾರಿ ಮತ್ತೆ ಎಲ್ಲರಿಗೆ ಸರಿ ಅನ್ನಿಸ್ತಾರೆ. ಮುಂದಿನ ವರ್ಷಿಗೆ ಇದಕ್ಕಿಂತ ಹೆಚ್ಚಿನ ಹುಡುಗಿಯರು ಮತ್ತು ಇದಕ್ಕೆ ದೊಡ್ಡ ಸಿಕಂದರ್ ಶೇಖ್ ಅವ್ರಿಗೆ ಕೇಳಿದೆವು 2 ಲಕ್ಷ ರೂಪಾಯಿ ಅವ್ರ ಕುಸ್ತಿ ಬರೀ ಪಳಿಗೆ ಬಂದವಲ್ಲ ಕೇಳೋರು. ಅವ್ರು ಆಡ್ಬೇಕಾದ್ರೆ 5 ಲಕ್ಷ ರೂಪಾಯಿ ಹೇಳಿದ್ರು ಅವರು. ಅದಕ್ಕೆ ಮುಂಬರುವ ದಿನದಾಗ ಇವ್ರು ಏನಾರೇ ಆಯ್ತಾ ಅಲ್ಲಿ ಅಂದ್ರೆ ಆ ಕುಸ್ತಿನೂ ತರಿಸಿ ಈ ಪಳ್ಯಾಗ ಮಾಡ್ತೀವಿ ನಾವು. ಹಾಂ ರೀ, ಲಾಸ್ಟ್ ಕುಸ್ತಿ ಕೊನೆಯದು ಎಷ್ಟರದಾಯ್ತು? ಕೊನೆ ಕುಸ್ತಿ ಆಟ ಆಡಿದ್ರು. ಹಾಂ, ಒಟ್ಟಾನೆ ಒಂದು ನಾವು 100 ಟೋಕನ್ ತಂದಿದ್ದೆವು. ಅದ್ರಾಗ ಎಷ್ಟು ಹೋಗ್ಯಾವ ಗೊತ್ತಿಲ್ಲ. ಮತ್ತು ನನ್ನ ಅಂದಾಜ 1.5 ಲಕ್ಷ ರೂಪಾಯಿ ಕುಸ್ತಿ ಆಗಿರ್ತದ. ಲಾಸ್ಟಿಂದ 22,000 25 ಲಾಸ್ಟಿನ ಕೊನೆ ಕುಸ್ತಿ. ಅದು ಹುಡುಗಿಯರ ಕುಸ್ತಿ 4 ಹುಡುಗಿಯರಿಗೆ 5,000 ರೂಪಾಯಿ, ಅವರಿಗೆ 5,000 ಅವ್ರದ್ದು 20,000. ಹೀಗಾಗಿ ನಮ್ಗೇನ್ರಿ ಒಂದು 1.5 ಲಕ್ಷ ರೂಪಾಯಿ ಇವತ್ತಿನ ಕುಸ್ತಿದು ಎಸ್ಟಿಮೇಟ್ ಪ್ರಕಾರ ಆಗ್ಯದತ್ತ. ಇದು ಉದನೂರು ಜಾತಿ ಸಮಸ್ತ ಎಲ್ಲರ ಧರ್ಮದ ಜಾತಿ ರಹಿತವಾಗಿರ್ತಕ್ಕಂಥ ಮಠ ಯಾವುದಾದ್ರು ಇದ್ರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ, ಭಾರತ ದೇಶದ ಇತಿಹಾಸದಲ್ಲೇ ಜಿಡ್ಗ ಮುಗುಳು ಕೂಡ ಉದನೂರು ಮಠ ಅಂತಲೇ ಕರಿಬೋದು. ಇಲ್ಲಿ ಅನೇಕ ನಾಡಿನಾದ್ಯಂತ ಆಗಮಿಸಿದ ಭಕ್ತರು ಶ್ರೀಮಠಕ್ಕೆ ಬಂದು ಪ್ರಸಾದವನ್ನು ಸ್ವೀಕರಿಸಿ ಭಕ್ತರು ತಮ್ಮ ಭಕ್ತಿ ಸೇವೆಯನ್ನು ಸಲ್ಲಿಸುವ ಮೂಲಕ, ಅದೇ ವಿಶೇಷವಾಗಿ ಎಷ್ಟು ದೂರದಿಂದ ಮಹಾರಾಷ್ಟ್ರ ಪುನಃ ಸೇರಿದಂತೆ ಅನೇಕ ಕುಸ್ತಿಪಟುಗಳು ಆಟ ಆಡುವ ಮೂಲಕ ತಮ್ಮ ಕ್ರೀಡೆಯನ್ನು ಇಲ್ಲಿ ಪ್ರಸ್ತುತಪಡಿಸಿದರು. ಎಲ್ಲರಿಗೆ ಜೋಡಬಸವೇಶ್ವರ ಆಶೀರ್ವಾದ, ಶಿವಯೋಗಿ ಸಿದ್ದರಾಮೇಶ್ವರ, ಮುರುಘರಾಜೇಂದ್ರ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ಈ ಬಾರಿ ಈ ಜಾತ್ರಾ ಮಹೋತ್ಸವಕ್ಕೆ ಸಮಾಪ್ತಿಯನ್ನು ಕೊಡ್ತಾ ಇದ್ದಾರೆ ಅಧ್ಯಕ್ಷರು. ಅಖಿಲ ಕರ್ನಾಟಕ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘದ ವತಿಯಿಂದ ಹಡಪದ ಅಪ್ಪಣ್ಣ ಅಭಿವೃದ್ಧಿ ಮಂಡಳಿಗೆ ಸಮರ್ಪಕ ಅನುದಾನ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ಹಡಪದ ಅಭಿವೃದ್ಧಿ ನಿಗಮ ಮಂಡಳಿಗೆ ಸಮರ್ಪಕವಾಗಿ ಅನುದಾನ ಕೊಡುವ ಕುರಿತು ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಖಿಲ ಕರ್ನಾಟಕ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘ ಕಲಬುರಗಿ ತಾಲೂಕು ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ವಿನೋದ್ ಅಂಬಲಗ, ಕಾರ್ಯಾಧ್ಯಕ್ಷರಾದ ರಮೇಶ್ ಕವಲಗ, ತಾಲೂಕಾ ಅಧ್ಯಕ್ಷರಾದ ಚಂದ್ರಶೇಖರ್ ತೊನಸನಹಳ್ಳಿ ಸೇರಿದಂತೆ ಜಿಲ್ಲಾಧ್ಯಕ್ಷರಾದ ಈರಣ್ಣ ಸಿ ಹಡಪದ್, ಜಿಲ್ಲಾ ಗೌರವ ಅಧ್ಯಕ್ಷರಾದ ಬಸವರಾಜ್ ಹಡಪದ್ ಸೂಗೂರ್, ನಗರಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಾವಳಗಿ, ಭಗವಂತ್ ಹಡಪದ್ ಕಿರಣಗಿ, ರಮೇಶ್ ನೀಲೂರ್, ರುದ್ರಮಣಿ ಬಟಗೇರ, ಮಲ್ಲಣ್ಣ ಫರಹತಾಬಾದ್, ಬಸವರಾಜ್ ಹಳ್ಳಿ, ಶಿವಶರಣಪ್ಪ ಹಾಗರ್ಗಿ, ಆನಂದ್ ಖೇಳಗಿ, ಸಂತೋಷ್ ಬಗದೂರ್ಗಿ, ಮಹಂತೇಶ್ ಇಸ್ಲಾಂಪುರೆ, ಮಲ್ಲಿಕಾರ್ಜುನ್ ಸೂಗೂರ್ ಎನ್, ಸುನಿಲ್ ಕುಮಾರ್ ಬಾಗ ಹಿಪ್ಪರಗ, ಶೇಖರ್ ಪಟ್ಟಣ್, ದೇವೇಂದ್ರಪ್ಪ ಪಟ್ಟಣ್, ಸಂದೀಪ್ ಮಹಾಗಾಂವ್, ಶ್ರೀಶೈಲ್ ಕಿರಣಗಿ, ಭಾಗೇಶ್ ಉದನೂರ್, ಹನುಮಂತ್ ಉದನೂರ್, ಸಿದ್ದಪ್ಪ ಯಳಸಂಗಿ, ತಿಪ್ಪಣ್ಣ ನರಿಬೋಳ್, ಮಹಂತೇಶ್ ಹವಳಗ, ಶಂಕರ್ ಆಳಂದ್, ಶ್ರೀಮಂತ ಕಾಳಗಿ, ಸಿದ್ರಾಮ್ ಯಾಗಾಪುರ್, ಉದಯ್ ಕುಮಾರ್ ಕಮಲಾಪುರ್, ರಮೇಶ್ ಕೊರವಿ, ರಮೇಶ್ ಕೊಲ್ಲೂರ್, ಅಂಬರೀಶ್ ಉಡಗಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಇಂದು ಕಲಬುರಗಿಯಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಚೌಕ್ ವೃತ್ತದಿಂದ ನೂರಾರು ಹಡಪ ಸಮಾಜದ ಯುವಕರು ಮತ್ತು ಪೂಜ್ಯರಂತ ನಮ್ಮ ಶಾಬಾದ್ ಅಪ್ಪಾಜಿಯವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಕಲಬುರಗಿ ತಾಲೂಕಿನ ಹಡಪ ಸಮಾಜದ ತಾಲೂಕಾಧ್ಯಕ್ಷರಾದ ಚಂದ್ರು ತೊನಸಹಳ್ಳಿ ಅವರ ನೇತೃತ್ವದಲ್ಲಿ ಅವರಿವರನ್ನದೆಲ್ಲರ ನೇತೃತ್ವ ನೂರಾರು ಸಂಖ್ಯೆಯಲ್ಲಿ ಇಂದು ಪ್ರತಿಭಟನೆ ಮುಖಾಂತರ ಕಲಬುರಗಿ DC ಆಫೀಸ್ ಎದುರುಗಡೆ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಹಡಪ ಸಮಾಜದ ವಿವಿಧ ಬೇಡಿಕೆಗಳು, ನಾನಾ ಬೇಡಿಕೆಗಳು 16 ವರ್ಷಗಳಿಂದ ಎಲ್ಲಾ ರೀತಿಯ ಹೋರಾಟ ಮಾಡಿದೆವು. ಟಮಾಟೆ ಚಳವಳಿ, ಚೌರಮುಂಡಿನ ಅಣಕು ಪ್ರದರ್ಶನ, ಶಾಂತಿ ಸತ್ಯಾಗ್ರಹ, ದೀರ್ಘದಂಡ ನಮಸ್ಕಾರ ಮತ್ತು ವಿಭಿನ್ನ ರೀತಿಯ ಒಂದು ಚಳವಳಿ ಮತ್ತು ಹೋರಾಟ ಮಾಡುವ ಮುಖಾಂತರ ಇವತ್ತು ನಾವು ಹೋರಾಟ ಮಾಡಿದೆವು. ಇದು ಯಾವುದೇ ಸರ್ಕಾರ ಇರಲಿ, ಯಾವುದೇ ಮುಖ್ಯಮಂತ್ರಿ ಇರಲಿ, ಹೋದ ಮುಖ್ಯಮಂತ್ರಿ ಕೂಡ, ಈಗಿನ ಮುಖ್ಯಮಂತ್ರಿ ಕೂಡ ಮತ್ತು ಯಾವುದೇ ಸರ್ಕಾರ ಮುಖ್ಯಮಂತ್ರಿ ಕೂಡ ಇದ್ರೂ ಕೂಡ ನಮ್ಮ ಹಡಪ ಸಮಾಜ ಬೇಡಿಕೆಗಳು ಈಡೇರಿಸಿಲ್ಲ. ಬಹಳ ನೋವಾದ ಇವತ್ತಿನ ದಿವಸ ಈ ಸಮಾಜದಲ್ಲಿ, ಈ ಒಂದು ಜಗತ್ತಿನಲ್ಲಿ ಬದುಕಬೇಕಾದ್ರೆ ಟಚಬಲ್ ಅನ್ಟಚಬಲ್, ಕೆಲವೊಬ್ಬರಿಗೆ ಮುಟ್ಟಿದ್ರೆ ಶೋಷಣೆ ಆಗ್ತದೆ ಅಂತಾರ, ನಮಗೆ ನೋಡಿದ್ರೆ ಶೋಷಣೆ ಆಗ್ತದೆ. ದಲಿತರಿಗಿಂತ ಹೀನಾಯ ಬದುಕು ಹಳ್ಳಿಗಾಡು ಪ್ರದೇಶದಲ್ಲಿ ಕರ್ನಾಟಕದ 10 ರಿಂದ 12 ಲಕ್ಷ ಜನಸಂಖ್ಯೆ ಈ ಕರ್ನಾಟಕದಲ್ಲಿದ್ದು, ಈ ಒಂದು ಸಮಾಜ ಎರಡನೇ ತಾಯಿಯಾಗಿ ಸೇವೆ ಮಾಡ್ತಕ್ಕಂಥ ಸಮಾಜ. ಈ ಸಮಾಜಕ್ಕ ಚೌರದ ಅಂಗಡಿಗೆ ಯಾರೇ ಬರ್ತಾರ, ಯಾವುದೇ ಧರ್ಮ ಇರಲಿ, ಜಾತಿ ಇರಲಿ, ಯಾವುದೇ ರೋಗಿ ಇರಲಿ,
ಅವರೆಲ್ಲರಿಗೂ ಕೂಡ ಜಾತಿ ನೋಡಲಾರದೆ, ಧರ್ಮ ನೋಡಲಾರದೆ ಮತ್ತು ಯಾವುದೇ ರೋಗ ನೋಡಲಾರದೆ ಅವರೆಲ್ಲರನ್ನು ಎಡೆನೇ ತಾಯಿಯಾಗಿ ಸೇವೆ ಮಾಡತಕ್ಕಂಥ ಒಂದು ಸಮಾಜ ಚೌರ ಮುಂಡನೆ ಮಾಡಿ ಅವರು ಸುಂದರವಾಗಿ ಮಾಡಿ ಬೇರೆ ವೇದಿಕೆಯಲ್ಲಿ ಸ್ಥಾನಮಾನ ಕೊಡ್ತಕ್ಕಂಥ ಈ ಸಮಾಜ, ಇಂಥ ಸಮಾಜ ಹಲವು ಬೇಡಿಕೆಗಳಿಂದ, ನಾನಾ ಬೇಡಿಕೆಗಳಿಂದ ಮತ್ತು ಮೀಸಲಿತದಿಂದ ಮತ್ತು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಒಂದು ಹಿಂದುಳಿದ ಈ ಸಮಾಜ ಅದಕ್ಕೋಸ್ಕರ ಈ ಚೌರಿಕೆ ಸಮಾಜ, ಹಡಪ ಸಮಾಜಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತಾವು ಕೂಡ ಹಿಂದುಳಿದ ವರ್ಗದವರು. ಸಣ್ಣ ಒಂದು ಸಮಾಜದ 102 ಜಾತಿಗಳಲ್ಲಿ ಕುರುಬ ಸಮಾಜಕ್ಕೆ ತಾವು ಒಂದು ಇದಾಗಿ ಬಂದಂತಹ ಹಿಂದುಳಿದ ವರ್ಗದ ಸಮಾಜ. ನಾವು ಕೂಡ ಒಂದು ಹಡಪದ ಚೌರಿಕೆ ಸಮಾಜ, ಹಿಂದುಳಿದ ವರ್ಗದಲ್ಲಿ ಅತಿ ಹಿಂದುಳಿದ ಸಮಾಜ. ಈ ಸಮಾಜಕ್ಕೆ ಹಡಪದ ಅಭಿವೃದ್ಧಿ ನಿಗಮಕ್ಕೆ 100 ಕೋಟಿ ನೀಡಬೇಕು. ಈಗಾಗಲೇ ತಾವು ಸಮರ್ಪಕವಾಗಿ ಅನುಷ್ಠಾನ ಮಾಡಿದಿರಿ. 100 ಕೋಟಿ ಅನುದಾನ ನೀಡಬೇಕು. ಮತ್ತು ಕಲಬುರಗಿಯಲ್ಲಿ ಅಧ್ಯಯನ ಪೀಠ, ಹಡಪದಪ್ಪನ ಅಧ್ಯಯನ ಪೀಠ ಇದೆ, ಅದಕ್ಕೆ ಪ್ರತ್ಯೇಕ ಕಟ್ಟಡಕ್ಕೆ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಕನ್ನಡ ಜಾನಪದ ಪರಿಷತ್ತು ಜಿಲ್ಲಾ ಘಟಕ ಕಲಬುರಗಿಯ ದಶಮಾನೋತ್ಸವ ಸಂಭ್ರಮ, ದಶಮಾನೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಮ್ಮಿಕೊಂಡಿರುವ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಕನ್ನಡ ಜಾನಪದ ಪರಿಷತ್ ಬೆಂಗಳೂರು, ಕನ್ನಡ ಜಾನಪದ ಪರಿಷತ್ ಜಿಲ್ಲಾ ಘಟಕ ಕಲಬುರಗಿ, ತಾಲೂಕಾ ಘಟಕ ಕಲಬುರಗಿ ಉತ್ತರ ಮತಕ್ಷೇತ್ರದ ಸಂಯುಕ್ತ ಆಶ್ರಯದಲ್ಲಿ ದಶಮಾನೋತ್ಸವ ಸಂಭ್ರಮ 2025 ದಶಮಾನೋತ್ಸವ ಪ್ರಶಸ್ತಿ ಪ್ರದಾನ, ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದಿನಾಂಕ 5ನೇ ಫೆಬ್ರವರಿ 2026ರಂದು ಬೆಳಿಗ್ಗೆ 10:30 ಗಂಟೆಯಿಂದ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಲಿದೆ ಎಂದು ಕನ್ನಡ ಜಾನಪದ ಪರಿಷತ್ತು ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಎಂಬಿ ನಿಂಗಪ್ಪ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರಭವ್ ಕೆ ಪಟ್ಟಣಕರ್, ಚಂದ್ರಕಾಂತ್ ಸೂರನ್, ಸಿದ್ದರಾಮ್ ಬಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮವು ತಮ್ಮೆಲ್ಲರ ಸಹಕಾರದೊಂದಿಗೆ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಜಾನಪದವು ಮೊಟ್ಟ ಮೊದಲನೇದಾಗಿ ಬುಡಕಟ್ಟು ಅಲೆಮಾರಿ ಜನರಿಂದ ಅನಕ್ಷರಸ್ಥರಿಂದ ಆರಂಭಗೊಂಡಂಥ ಒಂದು ಸಂಸ್ಕೃತಿ. ಈ ಸಂಸ್ಕೃತಿ ಪೂರ್ವಜ ಕಲೆ ಮತ್ತು ಸಂಸ್ಕೃತಿ, ಗ್ರಾಮೀಣ ಸೊಗಡು ಇದರಲ್ಲಿ ಸೇರಿದೆ. ಇದರಲ್ಲಿ ಒಂದು ಮನೋರಂಜನೆ, ಒಂದು ಕಲೆ ಮತ್ತು ಸಂಸ್ಕೃತಿ ಇದರಲ್ಲಿ ಸೇರಿರುವುದರಿಂದ ನಾವೆಲ್ಲರೂ ಇದನ್ನು ಉಳಿಸಿ ಬೆಳೆಸಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಕನ್ನಡ ಜಾನಪದ ಪರಿಷತ್ತು 10 ವರ್ಷದಿಂದ ಎಲೆಮರೆ ಕಾಯುತ್ತಿರುವ ಗ್ರಾಮೀಣ ಕಲಾವಿದರನ್ನು ಹುಡುಕಿ ಅವರ ಸಮೀಕ್ಷೆ ಮಾಡಿ ಅವರಿಗೆ ಸರ್ಕಾರ ಗುರುತಿಸುವಂಥ ಕೆಲಸ ಮಾಡ್ತಿದೆ. ಜಾನಪದ ಪರಿಷತ್ತು ಅವರಿಗೆ ದಾಖಲೀಕರಣ ಮಾಡಿ ಅವರಿಗೆ ಮಾಶಾಸನ, ಪೆನ್ಷನ್ನು, ರಾಜ್ಯದಿಂದ ಸರ್ಕಾರದಿಂದ ಪ್ರಶಸ್ತಿ ಪುರಸ್ಕಾರ ಸಿಗುವಂಥ ಒಂದು ಮಾರ್ಗದೀಪವಾಗಿದೆ. ಈ ಸಂದರ್ಭದಲ್ಲಿ ಅನೇಕ ಕಲಾವಿದರಿಗೆ ರಾಜ್ಯ ಪ್ರಶಸ್ತಿ ಮತ್ತು ಮಾಶಾಸನ ಇಂಥ ಅನೇಕ ಕಲಾವಿದರಿಗೆ ಈ ಜಾನಪದ ಪರಿಷತ್ತಿನಿಂದ ಒಂದು ಸೌಲಭ್ಯ ಸಿಕ್ಕಿದೆ. ಈಗ ನಾವು ಕನ್ನಡ ಜಾನಪದ ಪರಿಷತ್ತು ಹುಟ್ಟಿದಾಗಿನಿಂದ ಸುಮಾರು ಒಂದು 5,500 ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇದು ನಾಡಿನಾದ್ಯಂತ, ಗಡಿನಾಡಿನಾದ್ಯಂತ, ಗಿರಿನಾಡಿನಾದ್ಯಂತ, ಇಡೀ ದೇಶದಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಸ್ ಬಾಲಾಜಿ ಅವರು ಕಾಲಿಗೆ ಚಕ್ರ ಕಟ್ಟಿಕೊಂಡು ತಿರುಗ್ತಾ ಇದ್ದಾರೆ. ಗಡಿನಾಡಿನಲ್ಲಿ ಸಮ್ಮೇಳನ ಮಾಡಿದ್ದಾರೆ, ಆಂಧ್ರದಲ್ಲಿ ಸಮ್ಮೇಳನ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಸಮ್ಮೇಳನ ಮಾಡಿದ್ದಾರೆ, ಅಂಡಮಾನ್ ನಿಕೋಬಾರದಲ್ಲಿ ಸಹಿತ ಕನ್ನಡ ಜಾನಪದ ಪರಿಷತ್ ವತಿಯಿಂದ ಸಮ್ಮೇಳನ ಮಾಡಿದ್ದಾರೆ. ಮತ್ತು ಇನ್ನು ಕೆಲವು ದಿನಗಳಲ್ಲಿ ಮಂತ್ರಾಲಯದಲ್ಲಿ ಸಹಿತ ಒಂದು ಗಡಿನಾಡು ಸಮ್ಮೇಳನ ಆಗ್ತಾ ಇದೆ. ಹೀಗೆ ಪೂರ್ವಜರ ಕಲೆ ಮತ್ತು ಸಂಸ್ಕೃತಿ ಈಗಿನ ದಿನಮಾನದಲ್ಲಿ ಒಂದು ಅಳಿವಿನ ಅಂಚಿನಲ್ಲಿ ಸಾಗಿದೆ ಅಂತ ನಮಗೆ ನೋವಾಗ್ತಾ ಇದೆ. ಯಾಕಂದರೆ ಇವತ್ತು ನಾವು DJM ಹಚ್ಕೊಂಡು ಒಂದು ಮೈಯಾಗ ದೇವ್ರು ಬಂದಂಗೆ, ದೆವ್ವ ಬಂದಂಗೆ ನಾವು ಒಂದು ಕುಣಿಯೋದ ಕೆಲಸ ಮಾಡ್ತಾಯಿದ್ದೇವೆ. ಆವಾಗಿನ ಜಾನಪದ ಕಲೆ ಮತ್ತು ಸಂಸ್ಕೃತಿ ಹೆಂಗಿತ್ತಂದರೆ ಒಂದು ಮಗುಗೆ ಒಂದು ಹಾಡಿನ ಮೂಲಕ ಸಮಾಧಾನ ಮಾಡೋದು, ಆಮೇಲೆ ಅದು ಹಾಡು ಹೇಳಿದರೆ ಮಗು ಖುಷಿ ಪಡುವಂಥದ್ದು,
ಅಂಥ ಜೋಗುಳ ಪದ ಜೋಕಾಲಿ ಪದ ಆಡಿ ಸಮಾಧಾನ ಮಾಡ್ತಿದ್ರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಅರವತ್ತೊಂದು ವಿದ್ಯಾರ್ಥಿಗಳಿಗೆ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಅಸಗೋಡು ಜಯಸಿಂಹ ಅವರು ತಿಳಿಸಿದ್ದಾರೆ. ದಿನಾಂಕ 8ನೇ ಫೆಬ್ರವರಿ 2026ರಂದು 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಬೆಳಗಾವಿ ಹಾಗೂ ಕಲಬುರಗಿ ವಿಭಾಗದಿಂದ ಬ್ರಾಹ್ಮಣ ಸಮುದಾಯದ ಪ್ರತಿಭಾವಂತ ಮಕ್ಕಳಿಗೆ SSLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆದವರಿಗೆ ಜಿಲ್ಲಾವಾರು ಗುರುತಿಸಿ ಹಾವೇರಿ, ಗದಗ, ಧಾರವಾಡ, ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಶಿರಸಿ, ಉತ್ತರ ಕನ್ನಡ, ಯಾದಗಿರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ಬೀದರ್, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಿಗೆ ಸೇರಿದ 61 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಗುವುದು. ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡೆದ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಕ್ರಮವಾಗಿ 15, 10 ಹಾಗೂ 5,000 ರೂಪಾಯಿ ನಗದು ಬಹುಮಾನ, ಪ್ರಶಸ್ತಿ ಪತ್ರ ಹಾಗೂ ಪಾರಿತೋಷಕಗಳನ್ನು ನೀಡಲಾಗುವುದು ಎಂದು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಅಸಗೋಡು ಜಯಸಿಂಹ ಅವರು ಇಂದು ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಕ್ರಮ ಕಲಬುರಗಿ ನಗರದ ಉದನೂರು ರಸ್ತೆಯಲ್ಲಿ ಇರುವ ಜಯತೀರ್ಥ ಕಲ್ಯಾಣ ಮಂಟಪದಲ್ಲಿ ಜರುಗಲಿದೆ ಎಂದು ಇದೇ ವೇಳೆ ಅವರು ಮಾಹಿತಿ ನೀಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಪಾದ ಜೋಶಿ, ಕೃಷ್ಣಾಜಿ ಕುಲಕರ್ಣಿ, ಗುರುರಾಜ್ ಕುಲಕರ್ಣಿ, ವೆಂಕಟೇಶ್ ಕುಲಕರ್ಣಿ, ವೆಂಕೋಬಾ ಕುಲಕರ್ಣಿ, ಪ್ರಮೋದ ದೇಶಪಾಂಡೆ, ಪ್ರಶಾಂತ್ ಕೊರವಿ, ನಾಗಾಬಾಯಿ ದೊಡ್ಮನಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಬ್ರಾಹ್ಮಣ ಸಮುದಾಯವು ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ, ಸಾಹಿತ್ಯ, ಕ್ರೀಡೆ ಮತ್ತು ಉದ್ಯಮ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ಮಾಡುತ್ತಿರುವುದನ್ನು ತಾವೆಲ್ಲರೂ ಗಮನಿಸುತ್ತೀರಿ. ಇಷ್ಟಾದರೂ ಬ್ರಾಹ್ಮಣರ ಸಮುದಾಯ ಆರ್ಥಿಕವಾಗಿ ಸದೃಢವಾಗಿಲ್ಲ. ಅವರು ಮೊದಲಿನಿಂದಲೂ ಜ್ಞಾನ ವಿಭಾಸಗಳಾದ ಕಾರಣ ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚಿಗೆ ತೊಡಗಿಸಿಕೊಂಡವರಿಲ್ಲ. ಆಧುನಿಕ ಶಿಕ್ಷಣ ಪಡೆಯಲು ವಿದ್ಯಾರ್ಹತೆ ಪಡೆದಿದ್ದರೂ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇರುತ್ತಾರೆ. ಈ ಸಮಯದಲ್ಲಿ ಬ್ರಾಹ್ಮಣ ಸಮುದಾಯದ ಪ್ರತಿಭಾವಂತ ಮಕ್ಕಳಿಗೆ, ಅಂದರೆ SSLCಯಲ್ಲಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆದವರಿಗೆ ಜಿಲ್ಲಾವಾರು ಗುರುತಿಸಿ ಅವರನ್ನು ಸನ್ಮಾನಿಸಲಾಗುತ್ತಿದೆ. ಹಾವೇರಿ ಅಂದರೆ ಬೆಳಗಾಂ ಡಿವಿಷನ್ನು ಮತ್ತು ಗುಲ್ಬರ್ಗ ಡಿವಿಷನ್ 2 ಡಿವಿಷನ್ನಿಂದ ನಾವು ಸನ್ಮಾನಿತರನ್ನು ಮಾಡ್ತೀವಿ. ಹಾವೇರಿ, ಗದಗ, ಧಾರವಾಡ, ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಶಿರಸಿ, ಉತ್ತರ ಕನ್ನಡ ಹಾಗೂ ಯಾದಗಿರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ಬೀದರ್, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗೆ ಸೇರಿದ 61 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಗುವುದು. ಹವ್ಯಾಸಿ ಪ್ರವಾಸಿ ಶಿಕ್ಷಣ ಮಾರ್ಗದರ್ಶಿ ಬಳಗ ಕಲಬುರಗಿಯ ವತಿಯಿಂದ ಕೆಸೆಟ್ ಪರೀಕ್ಷೆಯ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ 2026-27ನೇ ಸಾಲಿಗಾಗಿ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಏಪ್ರಿಲ್ 23 ಮತ್ತು 24ರಂದು ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ ಕೆಸೆಟ್ ನಡೆಸಲಿದೆ ಎಂದು ಹವ್ಯಾಸಿ ಪ್ರವಾಸಿ ಶಿಕ್ಷಣ ಮಾರ್ಗದರ್ಶಿ ಬಳಗ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಹವ್ಯಾಸಿ ಪ್ರವಾಸಿ ಶಿಕ್ಷಣ ಮಾರ್ಗದರ್ಶಿ ಬಳಗದ ಗೌರವ ಅಧ್ಯಕ್ಷರಾದ ನಾರಾಯಣ ಜೋಶಿ, ಗೌರವ ಕಾರ್ಯದರ್ಶಿಗಳಾದ BM ರಾವೂರ್ ಉಪಸ್ಥಿತರಿದ್ದರು. ಪತ್ರವನ್ನು ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಇವತ್ತು ಕರ್ನಾಟಕ ಸರ್ಕಾರ
KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ PUC ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳು 2026-27ನೇ ಸಾಲಿನಲ್ಲಿ CET ಪರೀಕ್ಷೆಯನ್ನು ಎದುರಿಸಬೇಕಾಗಿದೆ ಮತ್ತು ನೀಟ್ ಪರೀಕ್ಷೆಯನ್ನು ಎದುರಿಸಬೇಕಾಗಿದೆ. ಇಲ್ಲಿ ಅವರ ಅರ್ಹ ದಾಖಲಾತಿಗಳು SSLC, PUC, ಆಧಾರ್ ಕಾರ್ಡು, ಜಾತಿ ಪ್ರಮಾಣ ಪತ್ರ ಮತ್ತು ಡೇಟ್ ಆಫ್ ಬರ್ತ್. ಇವು 4 ದಾಖಲಾತಿಗಳನ್ನು ಕಡ್ಡಾಯವಾಗಿ ಮ್ಯಾಂಡೇಟ್ರಿ ಮಾಡಿದೆ KE ಎಕ್ಸಾಮಿನೇಷನ್ ಬೋರ್ಡ್. ಇದನ್ನು ನಾವು ಸ್ವಾಗತ ಮಾಡ್ತೀವಿ, ಅದರ ಬಗ್ಗೆ ಎರಡು ಮಾತಿಲ್ಲ. ಇಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಾನು ಈಗಾಗಲೇ ಕಳೆದ 8 ದಿನಗಳಿಂದ ಸುಮಾರು 22 ಜೂನಿಯರ್ ಕಾಲೇಜುಗಳಿಗೆ, ಸರ್ಕಾರಿ ಕಾಲೇಜುಗಳು ಮತ್ತು ಮಹಿಳಾ ಕಾಲೇಜುಗಳು ಮತ್ತು ಖಾಸಗಿ ಕಾಲೇಜುಗಳಲ್ಲಿ ಹೋಗಿ ಭೇಟಿ ಕೊಟ್ಟಾಗ ಅಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳದ್ದೇ SLCಯಲ್ಲಿ ಒಂದು ಹೆಸರಿದೆ, ಆಧಾರ್ ಕಾರ್ಡ್ನಲ್ಲಿ ಇನ್ನೊಂದು. ಉದಾಹರಣೆಗೆ SLCಯಲ್ಲಿ ಪ್ರತಿಮಾ ಅಂತ ಇತ್ತು, ಅವ್ರ ತಂದೆ ಹೆಸರು ಏನಾಗುತ್ತೆ ಅಂದರೆ ದೇವೇಂದ್ರಪ್ಪ ಮಾಲಿ ಪಾಟೀಲ್ ಅಂತ ಬಂದಿರುತ್ತೆ. ಸೊ ಅದು ಮಾಲಿ ಪಾಟೀಲ್ ಬರಬಾರ್ದು ಅಂತ KET ಹೇಳುತ್ತೆ. ಅಂದರೆ SSLC ಅಕಾರ್ಡಿಂಗ್ ಟು SSLC ಇಲ್ಲದೆ ಇಲ್ಲಿ ಏನಿರಬೇಕೋ ಅದೇ ಆಧಾರ್ ಕಾರ್ಡ್ನಲ್ಲಿ ಇರಬೇಕು. ಸಾಮಾನ್ಯವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ತಂದೆ ತಾಯಿಗಳು ತಮ್ಮ ಮೊದಲನೇ ಹಂತದ ಪೀಳಿಗೆಗೆ ಸೈನ್ಸ್ ಓದಿಸಿ ಒಂದು ಉನ್ನತ ಕೃಷಿ, ಮೆಡಿಕಲು, ಇಂಜಿನಿಯರಿಂಗು, ಆರ್ಕಿಟೆಕ್ಟು, ಆಯುಷ್ಯ ಇತರೆ ಉನ್ನತ ಶಿಕ್ಷಣ ಪಡ್ಕೊಳ್ಬೇಕಂತ ಆಶಾಮಾನ ಭಾವನೆಯಿಂದ ನಮ್ಮ ಎಲ್ಲ 370ನೇ ಪ್ರಮಾಣ ಪತ್ರಗಳನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಸಮಸ್ಯೆ ಇರೋದು ಏನು ಅಂದರೆ KE ಅಥಾರಿಟಿ ಒಂದು ಪುಸ್ತಕ ಕೈಪಿಡಿಯನ್ನು ಬಿಡುಗಡೆ ಮಾಡಿದೆ. ಅದು ಯಾವಾಗ ಬಿಡುಗಡೆ ಮಾಡುತ್ತೆ? ಜನವರಿ 2ನೇ ತಾರೀಕು. ಆದರೆ ವಿದ್ಯಾರ್ಥಿಗಳಿಗೆ ಕೈಗೆ ಮುಟ್ಟುತ್ತೆ ಯಾವಾಗ? ಜನವರಿ 20ಕ್ಕೆ. KE ಆನ್ಲೈನಲ್ಲಿ ಅರ್ಜಿ ಆಹ್ವಾನ ಮಾಡಿರೋದು ಜನವರಿ 17ರಿಂದ ಈ ತಿಂಗಳ ಫೆಬ್ರವರಿ 18ರವರೆಗೆ, ಅಂದರೆ 30 ದಿನಗಳ ಕಾಲ ಇದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೊಂದು ಕೈಪಿಡಿ ಕೊಟ್ಟಿದ್ದಾರೆ. ಆ ಕೈಪಿಡಿಯಲ್ಲಿ 42 ಪೇಜ್ಗಳಿದ್ದಾವೆ. ಅಷ್ಟು ಓದಬೇಕಾದ್ರೆ 2 ದಿವಸ ಬೇಕು ಸರ್ ನಮ್ಮಂಥವರಿಗೆ. ಇನ್ನು ವಿದ್ಯಾರ್ಥಿಗಳು, ಪಾಲಕರು ಓದಿ ಅವೆಲ್ಲ ದಾಖಲಾತಿಗಳಲ್ಲ, ಒಂದು ದಾಖಲಾತಿ ಅಲ್ಲ. SLC, PUC, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ 370 ಕೃಷಿ ನಿರಾಶ್ರಿತರ ಪ್ರಮಾಣ ಪತ್ರಗಳಲ್ಲಿಯೂ ಸಹ ಒಂದೇ ಒಂದು ಹೆಸರು ಇರಬೇಕು. ಈಗ ಹೇಳ್ದಲ್ರಿ ಅಕ್ಷರ ಅಂತ. SLCಯಲ್ಲಿಗೂ ಮತ್ತು ಆಧಾರ್ ಕಾರ್ಡಿಗೂ ಮತ್ತು ಪ್ರಮಾಣ ಪತ್ರ ಪಡೆಯೋದಕ್ಕೂ ಲೋಪದೋಷಗಳಿದ್ದಾವೆ. ಅಕ್ಷರ ಲೋಪದೋಷಗಳು ಸಹಜವಾಗಿ ಆಗಿವೆ ನಮ್ಮ ಪಾಲಕರಿಂದ ವಿದ್ಯಾರ್ಥಿಗಳ ಕಡೆ. ಇದು ನಾವು ಒಪ್ಕೊಳ್ತಕ್ಕಂಥದ್ದು. ನನ್ನ ಪ್ರಶ್ನೆ ಏನಂದರೆ, ನಮ್ಮ ಭಾಗದವರೇ ವೈದ್ಯಕೀಯ ಶಿಕ್ಷಣ ಸಚಿವರಿದ್ದಾರೆ. ಇವತ್ತು 22-23 ದಿವಸ ಆಯಿತು. ಈ ಮಕ್ಕಳು ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚು ಕಮ್ಮಿ 30,000 PUC ಪರೀಕ್ಷೆ ಕಟ್ತಾ ಇರಬೇಕಾದ್ರೆ 30 PUC ಶೈಕ್ಷಣಿಕ ಅವರಿಗೆ ಹಾಲ್ ಟಿಕೆಟ್ ಬರ್ತಾ ಇದೆ. ಆದರೆ ನೀಟು ಮತ್ತು CETಯಲ್ಲಿ ಅರ್ಜಿ ಹಾಕ್ತಾ ಹೋಗಿದ್ರೆ ಅದರೊಳಗೆ 4,500 ಮಕ್ಕಳು, ವಿಶೇಷವಾಗಿ ಪ್ರತಿಭಾವಂತ ಮಕ್ಕಳೆಲ್ಲ ದಾಖಲಾತಿಗಳ ಲೋಪದೋಷ ಇರೋದರಿಂದ ಅವರು ಹಿನ್ನಡೆ ಆಗ್ತಾಯಿದೆ. ಹಾಗಾದರೆ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಕೊಡ್ತೀರಿ ನೀವು, ಇಲ್ಲಿ ಇರ್ತಕ್ಕಂಥ ಬಡ, ಮಧ್ಯಮ ಮತ್ತು ಪ್ರತಿಭಾವಂತ ಮಕ್ಕಳಿಗೆ ದಾಖಲಾತಿಗಳ ಲೋಪದೋಷ ಇದೆ ಅಂತೇಳಿ KE ಯಾಕೆ ಇದು ಷಡ್ಯಂತ್ರ ಮಾಡ್ತು ಅನ್ನೋ ನನ್ನ ಪ್ರಶ್ನೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.